ನಮಸ್ಕಾರ. ನಮ್ಮ ಜೊತೆಲಿ ವೆಂಕಟ್ ಭಾರದ್ವಾಜ್ ನಮ್ಮ ಪ್ರೀತಿಯ ನಿರ್ದೇಶಕರಿದ್ದಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ರೀಸೆಂಟ್ ಅಚೀವ್ಮೆಂಟ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಅವರು ಮೆಂಬರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅಂಡ್ ಡೂ ವೆಲ್ ಸರ್. ಕನ್ನಡ ಒಳ್ಳೆದಾಗಲಿ ನಮಗೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ಒಂದು ಆರೈಕೆಯಿಂದ. ಹೌ ಡು ಮ್ಯಾನೇಜ್ ಸರ್? ಹೇಗೆ ಮಾಡ್ತೀರಾ? ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಾ ಅಲ್ಲಿ ಆ ಒಂದು ಸೆಕ್ರೆಟರಿ ಜಾಬು ಅಥವಾ ಒಂದು ಮೆಂಬರ್ ಜಾಬ್ ಇರ್ಬೋದು, ಏನೇ ಇರ್ಬೋದು, ಇಲ್ಲೂ ಫಿಲ್ಮು ಮಾಡಬೇಕು, ಮೂವಿ ಮಾಡಬೇಕು, ಪ್ಲಸ್ ಮಕ್ಕಳಿಗೆ ಗೈಡೆನ್ಸ್ ಕೊಡಬೇಕು. ಎಸ್ಪೆಷಲಿ ಚೇಂಬರ್ ಇರೋ ಕೆಲಸ ಒಂದು ಆನರರಿ ಜಾಬ್ ಅದು. ಆಕ್ಚುಲ್ ಆಗಿ ಒಂದು ಕನ್ನಡ ಚಿತ್ರರಂಗಕ್ಕೋಸ್ಕರ ಒಂದು ಮೀಸಲಾಗಿಟ್ಟು ಮಾಡುವಂಥ ಕೆಲಸ, ಅದು ಪವಿತ್ರವಾದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಚೇಂಬರ್ ಕೆಲಸ, ಆಮೇಲೆ ಈ ಕೆಲಸ ರೆಗ್ಯುಲರ್ ನಾವು ಮಾಡೋದು ಸಿನಿಮಾ ಕೆಲಸ ಏನು. ಸೊ ಇವಾಗ ಅದೇ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 3 ದಿನ ನಾನು ಚೇಂಬರ್ಗಾಗಿ ಇಡಬೇಕು. ಇನ್ನು ಮಿಕ್ಕಿದ್ದು ಮಕ್ಕಳದೆಲ್ಲ ಬಿಡಿ, ಅವರು ನೋಡ್ಕೊತಾ ಇದ್ದಾರೆ, ಏನು ತೊಂದರೆ ಇಲ್ಲ. ನಾನು ಫುಲ್ ಟೈಮ್ ಸಿನಿಮಾ ನಾನು ನೋಡ್ತಾ ಇದ್ದೀನಿ ಈಗ. ಸೊ ಇವಾಗ ಹೈನಾಥ್ ಸಿನಿಮಾ 31st ರಿಲೀಸ್ ಆಗ್ತಾ ಇದೆ. ಸೊ ಅದು ಪ್ರಮೋಷನ್ ಇದ್ದೀವಿ. ಸೊ ನಿಮಗೂ ಟಿ ಶರ್ಟ್ ಅದನ್ನೇ ಹಾಕ್ಸಿದ್ದೀವಿ. ಇಂಟರ್ವ್ಯೂ ಮಾಡಕ್ಕೆ ಬಂದ್ರಿ, ನಾವು ಟಿ ಶರ್ಟ್ ಹಾಕ್ಸ್ಬಿಟ್ಟು ನಾವು ಇಂಟರ್ವ್ಯೂ ಮಾಡ್ತಾ ಇದೀವಿ. ಹೇಳಿ ಮನೋರು. ಥ್ಯಾಂಕ್ ಯು. ಬಟ್ ನನಗೆ ಒಂದು ಪ್ರಶ್ನೆ ವೆಂಕಟ್ ಯಾವಾಗಲೂ ಬರುತ್ತೆ, ಎಷ್ಟೋ ಜನ ಪಾಪ ಶುರು ಮಾಡಿ ದುಡ್ಡು ಕಳ್ಕೊಂಡು, ಹೆಸರು ಕಳ್ಕೊಂಡು, ಪ್ರಾಣಗಳು ಕಳ್ಕೊಂಡಿದ್ದಾರೆ ಸಿನಿಮಾಗಳಲ್ಲಿ. ನೀವು ಯು ಆರ್ ಆಸ್ ಫಾರ್ ಐ ನೋ ದಟ್ ಯು ಆರ್ ಲೈಕ್ ನೋ ನಾನ್ಸೆನ್ಸ್ ಡೈರೆಕ್ಟರ್. ಬಿಕಾಸ್ ನಾನು ನೋಡಿದ್ದೀನಿ ಫಿಲಮ್ ಇಂಡಸ್ಟ್ರಿಯಲ್ಲಿ, ಕೆಲವೆಲ್ಲ ತುಂಬ ನೋಡಿದ್ದೀನಿ ನಾನು. ಜಾಸ್ತಿ ಮಾತುಕತೆ ಇಲ್ಲ, ಸ್ಕ್ರಿಪ್ಟ್ ಏನು ಬೇಕೋ ಅದು ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇಷ್ಟೊಂದು ಪೇಷನ್ಸು, ಇಷ್ಟೊಂದು ಬ್ಯಾಲೆನ್ಸ್ನಾಗಿ ಮಾಡ್ಕೊಂಡು ಇಷ್ಟೊಂದು ಸಿನಿಮಾಗಳನ್ನ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ. ನಾನೇ 4 ಸಿನಿಮಾ ಮಾಡಿದ್ದೀನಿ, 4 ಮೂವೀಸ್ ಮಾಡಿದ್ದೀನಿ, ಅದನ್ನ ರಿಲೀಸ್ ಆಗ್ತಾ ಇದೆ ಈಗ. ಸೊ ಅದು ನಮಗೆ ಅಗೇನ್ ಥ್ಯಾಂಕ್ ಯು ಫಾರ್ ಆಲ್ ದೀಸ್ ಆಪರ್ಚುನಿಟೀಸ್. ಬಟ್ ಹೇಗೆ ಹೌ ಡು ಬ್ಯಾಲೆನ್ಸ್ ಅಂಡ್ ಹೇಗೆ ಒಂಥರ ಸ್ಟೆಬಿಲೈಸ್ಡ್ ಮಾಡ್ಕೊಂಡು ಬರ್ತಾನೆ ಇದಿಲ್ಲ, ಹೇಗೆ ಕನ್ಸಿಸ್ಟೆನ್ಸಿ ಇಸ್ ವಾಟ್ ಐ. ಥ್ಯಾಂಕ್ ಯು. ಇಟ್ಸ್ ವೆರಿ ಗುಡ್ ಕ್ವಶನ್. ನೀವು ಕೇಳಿರೋದು ಒಳ್ಳೆ ಕ್ವಶನ್. ಏನಿಲ್ಲ, ನನಗೆ ಫಸ್ಟು ಎಲ್ಲರೂ ಸಹಕಾರ ಇದೆ. ಫಸ್ಟು ಎರಡನೇದು, ನಾನು ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ತಿದ್ದೀನಿ, ಆಮೇಲೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ತೀನಿ. ಈ 3ರಿಂದ ನನಗೆ ಅಚೀವ್ ಮಾಡೋಕೆ ಆಗ್ತಾ ಇದೆ. ಪ್ಲಸ್ ಮನೇಲಿ ಸಪೋರ್ಟ್ ಇದೆ. ಸೊ ಫ್ರೆಂಡ್ಸ್ ಸಪೋರ್ಟ್ ಇದೆ, ಮನೇಲಿ ಸಪೋರ್ಟ್ ಇದೆ, ಆಮೇಲೆ ಹೊರಗಡೆ ಕಲೀಗ್ಸು ಅಥವಾ ಇಂಡಸ್ಟ್ರಿ ಸಪೋರ್ಟ್ ಇದೆ. ಇವಾಗ ಯಾರು ಟೆಕ್ನಿಷಿಯನ್ಸ್, ಅದು ಇಂಪಾರ್ಟೆಂಟು, ಟೆಕ್ನಿಷಿಯನ್ ಸಪೋರ್ಟ್ಸ್ ಇದೆ. ಸೊ ಬನ್ನಿ ಸರ್ ಮಾಡೋಣ, ಮೋಟಿವೇಶನ್ ಒಂಥರ ಮೋಟಿವೇಶನ್ ಇದೆ. ಹಾಗಾಗಿ ನಾನು ಒಂದು ಪ್ಲಾನ್ ಮಾಡಿದ್ರೆ ಫುಲ್ ಮುಗಿಸ್ಬಿಟ್ಟು ಮಾಡ್ಬಿಡ್ತೀನಿ. ಅರ್ಧಕ್ಕೆ ನಿಲ್ಸೋದು, ದೇವ್ರ ದಯಿಂದ 5ವರೆಗೂ ಯಾವುದು ಆಗಿಲ್ಲ. ಸೊ ಹಂಗೆ ಮಾಡ್ಕೊಂಡು ಹೋಗು. ಮೇನ್ಲಿ ಥಿಂಗ್ ಇಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಟೈಮಿಂಗ್ ನಾನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು. ಖಂಡಿತ. ನಾನು 400 ಜನ ಮ್ಯಾನೇಜ್ ಮಾಡ್ತಾ ಇದ್ದೆ ನಾನು ಸೇಲ್ಸ್ ಹೆಡ್ ಆಗಿದ್ದಾಗ. ಸೊ ಅದ್ರದ್ದೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲಿ ಹಾಕಿದಾಗ 100 ಜನ ಮ್ಯಾನೇಜ್ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ ಅಂತ ಅನ್ಕೊಂಡು ನಾನು ಅದನ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ತದೆ ಡೆಲಿವರಿ. ರಿಯಲಿ ಗುಡ್. ಸೊ 31st ರಿಲೀಸ್ ಆಗ್ತದೆ. ಸೊ ಹೇಗಿದೆ ಸಿದ್ಧತೆಗಳು, ಪೂರ್ವ ಸಿದ್ಧತೆಗಳು ಹೇಗಿದೆ? ಹೈನಾ 31st ರಿಲೀಸ್ ಆಗ್ತದೆ. ಸುಮಾರು ಚಾಲೆಂಜಸ್ ರಿಲೀಸ್ ಅಂತ ಹೇಳಿದ್ರೆ, ನಾವು ರಿಲೀಸ್ ನ ಬಂದು ಕ್ಯೂಬ್ ಅಂತ ಹೇಳಿ ಒಂದು ಕಂಟೆಂಟ್ ಪ್ರೊವೈಡರ್ ಇದೆ. ಅವ್ರ ಮೂಲಕ ಯಾವ್ಯಾವ ಥಿಯೇಟರ್ ಬರುತ್ತೋ, ಮಲ್ಟಿಪ್ಲೆಕ್ಸ್ ಬರುತ್ತೋ ಅದರಲ್ಲಿ ಮಾತ್ರ ಮಾಡ್ತಾ ಇರೋದು. ನಾವು ತುಂಬಾ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ರಿಲೀಸ್ಗೆ. ನಾವು ಮಲ್ಟಿಪ್ಲೆಕ್ಸ್ ಅಲ್ಲೇ 90% ಮಾಡೋದು. ಯಾಕಂದ್ರೆ ಇದು ಒಂಥರ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಹೇಳಿ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಡಿಸೈಡ್ ಮಾಡೋದು. ಒನ್ ಗುಡ್ ಅಡ್ವಾಂಟೇಜ್ ಇಸ್ ರಿಲಯನ್ಸ್ ಅವರು ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹೌದು, ನಾವು ಗೊತ್ತಿಲ್ಲ ಸರಿ, ಅವ್ರಿಗೆ ಹೋಗಿ ಸಿನಿಮಾ ತೋರಿಸಿದಾಗ ಅವರು ಇಷ್ಟಪಟ್ಟು ನಾವು ಮಾಡ್ತೀವಿ ಬಿಡಿ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ರಿಲೀಸ್ ನಮ್ಗೆ ಬಿಟ್ಬಿಡಿ ಅಂತ ಹೇಳಿದ್ರು. ಅದೊಂದು ಬ್ಲೆಸ್ಸಿಂಗ್, ಅಡ್ವಾಂಟೇಜ್. ಸೊ ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್. ಯಾಕಂದ್ರೆ ಸಿಂಗಲ್ ಟಾಕೀಸ್ಗೆ ಹೋಗುವಂತ ನಮ್ಗೆ ಶಕ್ತಿ ಇಲ್ಲ. ಐ ಬಿನ್ ವೆರಿ ಕ್ಲಿಯರ್. ಯಾಕಂದ್ರೆ ಸಿನಿಮಾ ರಿಲೀಸೇ ಮೇಜರ್ ಚಾಲೆಂಜ್ ಇವತ್ತು. ಎಲ್ಲರೂ 800 ಅಷ್ಟು 400 ಸ್ಕ್ರೀನು 500 ಸ್ಕ್ರೀನು ಅಂತ ಹೇಳ್ತಾರೆ. ನಮಗೆ ವಿ ಆರ್ ನಾಟ್ ಇನ್ ದಟ್ ರೇಂಜ್ ಆಕ್ಚುಲಿ. ಫಾರ್ ದಿಸ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಸಿನಿಮಾ ಐ ವಾಂಟ್ ಟು ಇನಿಷಿಯಲಿ ರಿಲೀಸ್ ಅರೌಂಡ್ 15 screens. So I am releasing only in Bangalore and few theatres in Hubli. ಅದೇ ಪ್ಲಾನ್ ಮಾಡಿರೋದು ನಾವು ಇವಾಗ. ಸೊ 31st ಒಂದು 15 ಸ್ಕ್ರೀನ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಅಷ್ಟೇ. ಅದೇ ಸ್ಕ್ರೀನ್ ಹೆಂಗೆ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಹಿಂಗಾಗುತ್ತೋ ದೆನ್ ವಿ ವಿಲ್ ಟ್ರೈ ಟು ಮಲ್ಟಿಪ್ಲೈ ದಟ್. ಸೊ ಆರ್ಟಿಸ್ಟ್ ಎಲ್ಲ ಎಷ್ಟು ನಂಬರ್ ಆಫ್ ಆರ್ಟಿಸ್ಟ್ ಎಷ್ಟು ಜನ ಇದ್ರು? ಈ ಹೈನಾದಲ್ಲಿ ಚಾಲೆಂಜ್ ಏನಂದ್ರೆ 53 ಕ್ಯಾರೆಕ್ಟರ್ ಇದೆ. ಸೊ 53 ಜನ ನಾವು ಹೇಗೆ ಸಪೋರ್ಟ್ ಮಾಡ್ತಾರೆ ರಿಲೀಸ್ಗೆ? ನಿಮಗೆ ನಾಟ್ ಅಬೌಟ್ ಮಾನಿಟರಿ ಟರ್ಮ್ಸ್, ಬಟ್ ಹೌ ದೇ ಸಪೋರ್ಟಿಂಗ್ ಟು ಎಲ್ಲರದು ಸಪೋರ್ಟ್ ಇದೆ. ಪಾಪ ಎಲ್ಲರದು ಅವರವರ ಸಮಯದ ಅಭಾವ, ಎಲ್ಲರೂ ಕೆಲಸದಲ್ಲಿರೋರು, ಯಾರು ಫುಲ್ ಟೈಮ್ ಪಾಪ ಸಿನಿಮಾದಲ್ಲಿ ಇಲ್ಲ, ಕೆಲವರೆಲ್ಲ IT ಕಂಪ್ನಿ ಇದ್ದವರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರವರ ಶ್ರಮಕ್ಕೆ ತಕ್ಕಂಗೆ ಅವರು ರಜಾ ಹಾಕೊಂಡು ಬರ್ತಾ ಇದ್ದಾರೆ. ನೀವೇ ನೋಡಿ IT ಉದ್ಯಮಿ ಪಾಪ ಸಿನಿಮಾಗೋಸ್ಕರ ಅವ್ರು ಬರ್ತಾ ಇದ್ದಾರೆ. ಸೊ ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ದೊಡ್ಡ ಸ್ಕೇಲ್ ಅಲ್ಲಿ ಮತ್ತೆ ದೊಡ್ಡ ಕ್ಯಾನ್ವಾಸ್ ಆಗಿರೋದ್ರಿಂದ ಕ್ಯಾರೆಕ್ಟರ್ಗಳು ಜಾಸ್ತಿ. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಕೀ ಕ್ಯಾರೆಕ್ಟರ್ಗಳೇ. ಸೊ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ, ಎವ್ರಿ ಒನ್ ಇಸ್ ಸಪೋರ್ಟಿಂಗ್ ಮೀ. ಇನ್ ದಟ್ ವೇ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಒಳ್ಳೆ ಸಿನಿಮಾ ಆಗಿದ್ದು. ಆಸ್ ಅನ್ ಆಡಿಯನ್ಸ್ ನೋಡ್ಬೇಕಾದ್ರೆ ಡೇ ಇನ್ ದ ಸಿಟಿ ಇತ್ತು, ಎಕ್ಸ್ಪೆರಿಮೆಂಟಲ್ ಮೂವಿ, ಬಬ್ಲು ಶಾ ಆಯ್ತು, ಆಮೇಲೆ ತಮಿಳು ತೆಲುಗು ಎಲ್ಲ ಮಾಡ್ಕೊಂಡು ಬಂದ್ರಿ, ಆಮೇಲೆ ಅದು ಎಲ್ಲ
ಆಮ್ಲೆಟ್ ಎಲ್ಲ ಮಾಡಿದ್ರೆ ಸರಿ. ಬಟ್ ಕೆಂಪೇರು ಒಂದು ನೆಕ್ಸ್ಟ್ ಲೆವೆಲ್ ಹೋಯ್ತು, ಸ್ಟೇಟ್ ಅವಾರ್ಡ್ ಬಂತು ನಿಮಗೆ. ಥ್ಯಾಂಕ್ ಯು. ಅದಾದ್ಮೇಲೆ ನಗುವಿನ ಹೂಗಳ ಮೇಲೆ ಕ್ಲಾಸಿ ಆಗಿತ್ತು, ಕ್ಯಾಮ್ರಾ ವರ್ಕು, ಒಂದು ಎಡಿಟಿಂಗ್, ಇಟ್ ವಾಸ್ ವೆರಿ ಗುಡ್. ಆಲ್ಮೋಸ್ಟ್ ಮುಂಗಾರು ಮಳೆ ತರ ಫೀಲ್ ಬರೋ ತರ ಆಯ್ತು. ಇಟ್ ವಾಸ್ ನಾಟ್ ಅಬೌಟ್ ಮುಂಗಾರು ಮಳೆ ಸ್ಟೋರಿ, ಅದೊಂದು ಫೀಲಿಂಗು, ಅದು ಪ್ರೇಮ ಪ್ರೀತಿ, ಒಂದು ಹಾಡುಗಳು ಎಲ್ಲ ಒಂದು ಬಹಳ ಚೆನ್ನಾಗಿತ್ತು. ಐ ಥಿಂಕ್ ವಾಸ್ ಆಲ್ಸೋ ಪಾರ್ಟ್ ಆಫ್ ದಿ ಪ್ರಮೋಷನ್ ಎಲ್ಲ ಬಂದಿದ್ವಿ. ಆಸ್ ಅನ್ ಆಡಿಯನ್ಸ್ ಹೇಳ್ತಾ ಇರೋದು. ಸೊ ಈ ಸಿನಿಮಾ ನೋಡಿದಾಗ ನನಗೆ ಆಸ್ ಅನ್ ಆಡಿಯನ್ಸ್ ಕೂತ್ಕೊಂಡು ನೋಡಿದಾಗ ಒಂಥರ ಕ್ಲಾಸಿ ಆಗಿದೆ. ಒಂದು ಓಪನಿಂಗ್ ಸೀನ್ ಇರ್ಬೋದು, ಟೀಸರ್ ಅಲ್ಲಿ ಅದು ಹೇಗೆ ನಿಮ್ಗೆ ಐಡಿಯಾ ಬಂತು? ಅಷ್ಟು ಇದು ಆಕ್ಚುಲಿ ಸರ್ಟನ್ ಫ್ಯೂ ಥಿಂಗ್ಸ್ ಆರ್ ವೆರಿ ಟ್ರೂ ಥಿಂಗ್ಸ್ ವಿಚ್ ಹಸ್ ಹ್ಯಾಪನ್ಡ್ ಇನ್ಸೈಡ್ ಕರ್ನಾಟಕ ಅಂಡ್ ಇನ್ಸೈಡ್ ಇಂಡಿಯಾ. ಆ ಟ್ರೂ ಸೀನ್ಸ್ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಆ ಟ್ರೂ ಸೀನ್ ನ ಸಿನಿಮಾದಲ್ಲಿ ತಗೊಂಡ್ಬಂದಿದ್ದೀವಿ. ಸೊ ಅದೇನ್ ಟ್ರೂ ಸೀನ್ಸ್ ಅನ್ನೋದು ನಿಮ್ಗೆ ಸಿನಿಮಾ ಒಳಗೆ ಗೊತ್ತಾಗುತ್ತೆ. ಸೊ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ನಾವು ಓಪನ್ ಮಾಡಿದ್ದೀವಿ. ಅಂದ್ರೆ ಇವತ್ತು ನಮ್ಮ ಆಂತರಿಕ ಭದ್ರತೆ, ಆಮೇಲೆ ಇಂಟೆಲಿಜೆನ್ಸ್ ಹೇಗೆ ವರ್ಕ್ ಮಾಡ್ತಾರೆ, ಸುಮಾರು ಕೀ ಎಲಿಮೆಂಟ್ಸ್ ಈ ಸಿನಿಮಾ ನೋಡ್ಬೋದು ನೀವು. ಅಂದ್ರೆ ನಿಮ್ಗೆ ಎಲ್ಲೂ ಒಂದು ಬೋರ್ ಆಗ್ದಂಗೆ, ಇವಾಗ ಎಲ್ಲರೂ ಹೇಳ್ತಾರೆ ನಮ್ದು ಮಲಯಾಳಂ ಸಿನಿಮಾ ತರ ಅಂತ ಹೇಳಿ ಅದೊಂದು ಟ್ಯಾಗ್ ಆಗ್ತಾರೆ. ಬ್ಯಾಡ್ ಅಲ್ಲ, ಮಲಯಾಳಂ ಸಿನಿಮಾಗಿಂತ ಮುಂಚೆನೆ ಕನ್ನಡ ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಬಿಟ್ರು. ನಮ್ಮ ಶಂಕರ್ ನಾಗ್ ಇರೋ ಸಮಯದಲ್ಲಿ ಎಕ್ಸ್ಪೆರಿಮೆಂಟಲ್ ಯುಗ ಅಂತಾನೆ ಹೇಳ್ಬೋದು. ಅವ್ರು ಪ್ರತಿಯೊಂದು ಸಿನಿಮಾ ಮಾಡಿದ್ರು ಎಕ್ಸ್ಪೆರಿಮೆಂಟ್. ಅವಾಗ ಒಂದೊಂದು ಕಾಲದಲ್ಲಿ ಇರ್ಬೋದು. ಆಮೇಲೆ ನೋಡಿ ಸ್ವಾಮಿ ನಾವು ಇರೋದೇ ಹೀಗಿರ್ಬೋದು, ಗೀತ ಎಲ್ಲ ಒಂದೊಂದು ಎಕ್ಸ್ಪೆರಿಮೆಂಟ್, ಅದ್ಭುತವಾದ ಎಕ್ಸ್ಪೆರಿಮೆಂಟ್ಗಳು. ಇವತ್ತು ಅವರು ಆ ಎಕ್ಸ್ಪೆರಿಮೆಂಟ್ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಐ ಆಮ್ ನಾಟ್ ಬ್ಲೇಮಿಂಗ್ ದಟ್. ದೇ ಹ್ಯಾವ್ ಟೇಕನ್ ದಟ್ ಎಕ್ಸ್ಪೆರಿಮೆಂಟ್ ಅಂಡ್ ದೇ ಹ್ಯಾವ್ ಇಂಪ್ರೂವೈಸ್ಡ್. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ. ಸೊ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನಗೆ ಇಷ್ಟ. ಏನೇನು ಹೊಸ ಸಬ್ಜೆಕ್ಟ್, ಏನೋ ಹೊಸ ಟ್ರೈ ಮಾಡೋಣ ಅಂತ ಹೇಳಿ ಹೈನ ಅನ್ನೋದು ಹೊಸ ತಗೊಂಡು ಮುಂದೆ ಬಂದಿದ್ದೀನಿ.